ನಮಸ್ಕಾರ ಸ್ನೇಹಿತರೆ. ಈ ದೇಶ ನಿದ್ರಿಸುವಾಗ ನಮ್ಮ ಸೈನಿಕರು ಜಾಗೃತರಾಗಿರುತ್ತಾರೆ. ನಾವು ಉಸಿರಾಡುವ ಪ್ರತಿ ಕ್ಷಣಕ್ಕೂ ಅವರ ತ್ಯಾಗವೇ ಕಾರಣ. ಭಾರತ ಸಂಸ್ಕೃತಿ, ಇತಿಹಾಸ, ಧರ್ಮ, ಭಾಷೆಗಳಿಂದ ಕೂಡಿದ ದೇಶ. ಆದರೆ ಈ ಎಲ್ಲಾ ವೈವಿಧ್ಯತೆಯನ್ನ ಒಂದಾಗಿ ಹಿಡಿದಿಟ್ಟಿರುವ ಶಕ್ತಿ ಭಾರತೀಯ ಸೇನೆ. ಜನವರಿ 15 ಒಂದು ಸಾಮಾನ್ಯ ದಿನ ಅಲ್ಲ. ಇದು ಇಂಡಿಯನ್ ಆರ್ಮಿಯ ಶೌರ್ಯ, ಶಿಸ್ತು, ತ್ಯಾಗ ಮತ್ತು ಧೈರ್ಯವನ್ನು ಸ್ಮರಿಸುವ ದಿನ. ಇಂದಿನ ಈ ವಿಶೇಷ ಡಾಕ್ಯುಮೆಂಟರಿಯಲ್ಲಿ ನಾವು ತಿಳಿದುಕೊಳ್ಳೋಣ. ಸೇನಾ ದಿನವನ್ನ ಏಕೆ ಆಚರಿಸುತ್ತೇವೆ? ಅದರ ಹಿಂದೆ ಇರುವ ಇತಿಹಾಸ ಏನು? ಭಾರತೀಯ ಸೇನೆಯ ಜನ್ಮ ಹೇಗಾಯಿತು? ನಮ್ಮ ಸೈನಿಕರ ಜೀವನ ಹೇಗಿರುತ್ತದೆ? ಸೇನೆ ಇಲ್ಲದೆ ದೇಶ ಹೇಗಿರುತ್ತಿತ್ತು? ಇಂದಿನ ಸೇನೆಯ ಶಕ್ತಿ ಮತ್ತು ಭವಿಷ್ಯ. ಭಾರತೀಯ ಸೇನಾ ದಿನ ಎಂದರೇನು? ಭಾರತದಲ್ಲಿ ಪ್ರತಿ ವರ್ಷ ಜನವರಿ 15ರಂದು ಇಂಡಿಯನ್ ಆರ್ಮಿ ಡೇ ಅಂದರೆ ಭಾರತೀಯ ಸೇನಾ ದಿನವನ್ನ ಆಚರಿಸಲಾಗುತ್ತದೆ. ಇದು ಹಬ್ಬವಲ್ಲ, ಆದರೆ ಇದು ಹಬ್ಬಕ್ಕಿಂತ ದೊಡ್ಡ ಗೌರವ. ಈ ದಿನ ಭಾರತೀಯ ಸೇನೆಯ ಶೌರ್ಯ, ಬಲಿದಾನ, ಶಿಸ್ತು ಮತ್ತು ದೇಶಭಕ್ತಿಯನ್ನು ಸ್ಮರಿಸಲಾಗುತ್ತದೆ. ಪರೇಡ್ಗಳು, ಸೈನಿಕ ಪ್ರದರ್ಶನಗಳು, ಯುದ್ಧ ಅಭ್ಯಾಸಗಳು ಮತ್ತು ಶಹೀದರ ಸ್ಮರಣಾರ್ಥ ಕಾರ್ಯಕ್ರಮಗಳು ಈ ದಿನದ ವಿಶೇಷ. ಸೇನಾ ದಿನವನ್ನ ಏಕೆ ಆಚರಿಸುತ್ತೇವೆ? ಜನವರಿ 15 ಯಾಕೆ ಆಯ್ಕೆ ಮಾಡಲಾಯಿತು? 1949ರ ಜನವರಿ 15ರಂದು ಒಂದು ಐತಿಹಾಸಿಕ ಘಟನೆ ನಡೆಯಿತು. ಭಾರತ ಸ್ವಾತಂತ್ರ್ಯ ಪಡೆದ ನಂತರ ಮೊದಲ ಬಾರಿ ಭಾರತೀಯನೊಬ್ಬ ಭಾರತೀಯ ಸೇನೆಯ ಮುಖ್ಯಸ್ಥನಾದ ದಿನ. ಅವರೇ ಫೀಲ್ಡ್ ಮಾರ್ಷಲ್ KM ಕರಿಯಪ್ಪ. ಈ ದಿನದ ಮೂಲಕ ಭಾರತೀಯ ಸೇನೆ ಪೂರ್ಣವಾಗಿ ಭಾರತೀಯರ ಕೈಗೆ ಬಂದಿತು. ಇದು ವಿದೇಶಿ ಆಡಳಿತದಿಂದ ಸ್ವತಂತ್ರ ಸೇನೆಯಾಗಿ ಪರಿವರ್ತನೆಯ ಸಂಕೇತ. ಭಾರತೀಯ ಸೇನೆಯ ಇತಿಹಾಸ ಪ್ರಾಚೀನ ಕಾಲದಿಂದ. ಭಾರತೀಯ ಸೇನೆಯ ಇತಿಹಾಸ ಸ್ವಾತಂತ್ರ್ಯದಿಂದ ಆರಂಭವಾಗಿಲ್ಲ. ಇದು ಸಾವಿರಾರು ವರ್ಷಗಳ ಹಿಂದಿನ ಕತೆ. ಮಹಾಭಾರತ ಕಾಲದ ಸೇನೆಗಳು, ಚಾಣಕ್ಯನ ಅರ್ಥಶಾಸ್ತ್ರದಲ್ಲಿ ಸೇನಾ ತಂತ್ರಗಳು, ಮೌರ್ಯ, ಗುಪ್ತ, ಚೋಳ, ವಿಜಯನಗರ ಸಾಮ್ರಾಜ್ಯಗಳ ಶಕ್ತಿಶಾಲಿ ಯುದ್ಧ ಪಡೆಗಳು. ಭಾರತ ಎಂದಿಗೂ ದುರ್ಬಲ ರಾಷ್ಟ್ರವಾಗಿರಲಿಲ್ಲ. ಆದರೆ ಬ್ರಿಟಿಷರ ಕಾಲದಲ್ಲಿ ಭಾರತೀಯರನ್ನ ಕೇವಲ ಸೈನಿಕರಾಗಿ ಬಳಸಿಕೊಳ್ಳಲಾಯಿತು, ನಾಯಕತ್ವ ನೀಡಲಿಲ್ಲ. ಬ್ರಿಟಿಷ್ ಕಾಲದ ಸೇನೆ ಮತ್ತು ಸ್ವಾತಂತ್ರ್ಯದ ನಂತರ ಬ್ರಿಟಿಷ್ ಇಂಡಿಯನ್ ಆರ್ಮಿ ಭಾರತೀಯರಿಂದಲೇ ನಿರ್ಮಿತವಾಗಿದ್ದರೂ ಆಜ್ಞೆ ವಿದೇಶಿಗಳ ಕೈಯಲ್ಲಿತ್ತು. 1947ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿತು. ಆದರೆ ಬ್ರಿಟಿಷರು ದೇಶ ವಿಭಜನೆ, ಸೇನೆಯು ವಿಭಜನೆಯಾಯಿತು. ಭಾರತಕ್ಕೆ ಹೊಸ ಸೇನೆ ಬೇಕಾಯಿತು. ಶಿಸ್ತು, ನೀತಿ, ದೇಶಭಕ್ತಿ ಇವೆಲ್ಲದ ಮೇಲೆ ನಿಂತ ಸೇನೆ. ಅದರ ಫಲವೇ ಇಂದಿನ ಭಾರತೀಯ ಸೇನೆ. ಭಾರತೀಯ ಸೇನೆಯ ರಚನೆ ಮತ್ತು ಶಾಖೆಗಳು. ಭಾರತೀಯ ಸೇನೆ 3 ಪ್ರಮುಖ ವಿಭಾಗಗಳಿಂದ ಕೂಡಿದೆ. ಇನ್ಫ್ಯಾಂಟ್ರಿ, ಕಾಲಾಳು ಪಡೆ, ಆರ್ಮ್ಡ್ ಕ್ರಾಪ್ಸ್, ಟ್ಯಾಂಕ್ ಪಡೆ, ಆರ್ಟಿಲರಿ ಗನ್ ಮತ್ತು ಕ್ಷಿಪಣಿ ಪಡೆ. ಇದರ ಜೊತೆಗೆ ಇಂಜಿನಿಯರಿಂಗ್ ಕ್ರಾಪ್ಸ್, ಸಿಗ್ನಲ್ ಕ್ರಾಪ್ಸ್, ಮೆಡಿಕಲ್ ಕ್ರಾಪ್ಸ್. ಪ್ರತಿ ವಿಭಾಗವು ಒಂದು ಯುದ್ಧವನ್ನ ಗೆಲ್ಲುವಂತೆ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸಬಲ್ಲದು. ಸೈನಿಕರ ಜೀವನ ಒಳಗಡೆಗಿನ ಸತ್ಯ. ಸೈನಿಕನ ಜೀವನ ನಮಗೆ ಕಾಣುವಷ್ಟು ಸುಲಭವಲ್ಲ. ಹಿಮಾಲಯದ ಮೈನಸ್ ತಾಪಮಾನ, ಹೊರಭೂಮಿಯ ಸುಡುವ ಬಿಸಿಲು, ಕಾಡಿನ ಅಪಾಯಗಳು, ಕುಟುಂಬದಿಂದ ದೂರ, ಹಬ್ಬ ಸಂಭ್ರಮ, ಮಕ್ಕಳ ನಗು ಎಲ್ಲವನ್ನೂ ತ್ಯಾಗ ಮಾಡುತ್ತಾರೆ. ಒಬ್ಬ ಸೈನಿಕ ಸಾಯಲು ಹೆದರುವುದಿಲ್ಲ, ಆದರೆ ದೇಶಕ್ಕೆ ಅವಮಾನವಾಗಬಾರದೆಂದು ಭಯಪಡುತ್ತಾನೆ. ಭಾರತೀಯ ಸೇನೆಯ ಯುದ್ಧಗಳು ಮತ್ತು ಶೌರ್ಯ. 1947, 1962, 1965, 1971 ಕಾರ್ಗಿಲ್. ಪ್ರತಿ ಯುದ್ಧವು ಭಾರತೀಯ ಸೇನೆಯ ಧೈರ್ಯವನ್ನು ತೋರಿಸಿದೆ. ವಿಶೇಷವಾಗಿ 1971ರ ಯುದ್ಧ ಬಾಂಗ್ಲಾದೇಶದ ಜನ್ಮ. ಕಾರ್ಗಿಲ್ ಯುದ್ಧ ಎತ್ತರದಲ್ಲಿ ನಡೆದ ಧೈರ್ಯದ ಪರಮಾವಧಿ. ಸೇನೆಯ ಅಗತ್ಯತೆ. ಸೇನೆ ಇಲ್ಲದೆ ದೇಶ. ಸೇನೆ ಇಲ್ಲದ ದೇಶ ಕೇವಲ ನಕ್ಷೆಯಲ್ಲಿ ಮಾತ್ರ ಇರುತ್ತದೆ. ಭದ್ರತೆ ಇಲ್ಲದಿದ್ದರೆ ಅಭಿವೃದ್ಧಿ ಸಾಧ್ಯವಿಲ್ಲ. ನಾವು ಓದುತ್ತೇವೆ, ಕೆಲಸ ಮಾಡುತ್ತೇವೆ, ನಿದ್ರೆ ಮಾಡುತ್ತೇವೆ, ಏಕೆಂದರೆ ಸೇನೆ ಗಡಿಯಲ್ಲಿ ನಿಂತಿದೆ. ಇಂದಿನ ಭಾರತೀಯ ಸೇನೆ ಮತ್ತು ಭವಿಷ್ಯ. ಇಂದಿನ ಭಾರತೀಯ ಸೇನೆ ತಂತ್ರಜ್ಞಾನದಲ್ಲಿ ಶಕ್ತಿಶಾಲಿ.
ಆಧುನಿಕ ಶಸ್ತ್ರಾಸ್ತ್ರಗಳು, ಎಐ, ಡ್ರೋನ್, ಸೈಬರ್ ಯುದ್ಧ. ಭವಿಷ್ಯದಲ್ಲಿ ಭಾರತೀಯ ಸೇನೆ ವಿಶ್ವದ ಶ್ರೇಷ್ಠ ಸೇನೆಗಳಲ್ಲಿ ಮುಂಚೂಣಿಯಲ್ಲಿ ನಿಲ್ಲಲಿದೆ. ನಾವು ಬದುಕಿರುವುದು ಅವರ ತ್ಯಾಗದಿಂದ, ನಾವು ಮಾತನಾಡುತ್ತಿರುವುದು ಅವರ ಮೌನದಿಂದ. ಈ ಜನವರಿ 15ರಂದು ಒಮ್ಮೆ ಮನಸ್ಸಿನಲ್ಲಿ ಹೇಳೋಣ, ಜೈ ಜವಾನ್, ಜೈ ಕಿಸಾನ್, ಜೈ ಹಿಂದ್.